ಇನ್ನು ಜರಾಸಂಧ ಬೆಡಗಿ ಪ್ರಣೀತಾ ಸುಭಾಷ್ ಅವರು ತಮಿಳಿನಲ್ಲಿ ಅಂದರೆ ಸ್ಲೋ ಆಗಿ ರೈಸ್ ಆಗ್ತಿದ್ದಾರೆ. ತಮಿಳಿನಲ್ಲಿ ಸೂರ್ಯ ಅವರ ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರಂತೆ. ಇದನ್ನ ಗೌತಮ್ ಮೆನನ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅವರ್ ಅಂತಾನೆ ಹೇಳ್ಬೋದು. ಪ್ರಣೀತಾ ಕನ್ನಡದ ಬಹಳ ಒಳ್ಳೆಯ ನಟಿ. ನಮ್ಮ ದೌರ್ಭಾಗ್ಯ ಮತ್ತು ದೌರ್ಬಲ್ಯ ಏನು ಅಂತಂದ್ರೆ, ನಮಗೆ ನಮ್ಮ ಪಕ್ಕದಲ್ಲಿದ್ದವರು ಸುಂದರವಾಗಿ ಕಾಣೋದಿಲ್ಲ, ಪ್ರತಿಭಾವಂತರಾಗಿ ಕಾಣೋದಿಲ್ಲ, ನಮಗೆ ಪಕ್ಕದ ಮನೆಯವರು ಚೆನ್ನಾಗಿ ಕಾಣ್ತಾರೆ. ಇದು ನಮ್ಮ ಸಮಸ್ಯೆ. ಹಾಗಾಗಿ ತಮಿಳು ಮತ್ತು ತೆಲುಗು, ಮಲಯಾಳಂ ಸಿನಿಮಾ ಅಥವಾ ಹಿಂದಿ ಇವತ್ತು ಯಾಕೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಬೆಳೀತಾ ಇದೆ ಅಂತಂದ್ರೆ, ಅವರಿಗೆ ಪ್ರತಿಭೆ ಎಲ್ಲಾದರೂ ಇರಲಿ, ಅದು ಅವ್ರಿಗೆ ಬೇಕು. ಈಗ ರಾಕೇಶ್ ಶೆಟ್ಟಿ ಅಂತವ್ರು ಇರ್ಬೋದು, ಈ ಕಡೆ ಬಂದು ನೀವು ರಾಜಮೌಳಿ ಅಂತವ್ರು ಇರ್ಬೋದು, ಇವರೆಲ್ಲ ನಮ್ಮವರು. ಹಿಂದೆ ನಟ ನಟಿಯರು ಅಷ್ಟೇ, ರಜನಿಕಾಂತಿಂದ ಹಿಡಿದು ಕೋಕಿಲ ಮೋಹನ್ನಿಂದ ಹಿಡಿದು ಮುರಳಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಕನ್ನಡದವರೇ. ಕನ್ನಡದವರು ಅಲ್ಲಿ ಹೋಗಿ ಬೆಳೆದರು. ಅದೇ ನೀವು ಇಲ್ಲಿ ತಂದವರನ್ನು ಈಗ ಮತ್ತೆ ಸಿನಿಮಾ ಮಾಡಿಸಿ, ನಾವು ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ಪ್ರಣೀತಾ ಜರಾಸಂಧದಲ್ಲಿ ಮಾಡಿದ್ಲು, ಮತ್ತೆ ಈಗ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾಳೆ. ಆದರೆ ಈ ಒಟ್ಟು ಅವಳ ಗ್ರಾಫ್ ಅನ್ನು ಗಮನಿಸಿದ್ರೆ ತೆಲುಗು ಮತ್ತು ತಮಿಳಿನಲ್ಲಿ ಇವತ್ತು ಪ್ರಣೀತನಿಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದಾರೆ. ಮತ್ತೆ ಮೊನ್ನೆ ಬಿಡುಗಡೆ ಆದ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಈಗಾಗಲೇ ಅವರು ಶ್ರೀಲಂಕಾಲಿ ತುಂಬಾ ಫೇಮಸ್ ಆಗಿದ್ದಾರಂತೆ. ಆ ರೇಡಿಯೋ ಚಾನೆಲ್ ಅವರು ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಹೌದು, ಈಗ ಅನುಷ್ಕಾ ಶೆಟ್ಟಿ ಇರ್ಬೋದು, ನಮ್ಮ ಈಗ ಬಹಳಷ್ಟು ಜನ, ಈಗ ನಮ್ಮಲ್ಲಿ ಈ ಸರಿ ನಾವು ಒಂದು ಸಂಚಿಕೆಯಲ್ಲಿ ಸಂಚಿತಾ ಶೆಟ್ಟಿ ಅಂತ ಒಂದು ಅದ್ಭುತವಾದ ಹುಡುಗಿಯನ್ನು ನಾವು ಮೊನ್ನೆ ಕರೆಸಿದ್ದೇವೆ. ಇಲ್ಲಿ ಅವಳ ಫೋಟೋ ಶೂಟ್ ಮಾಡಿ ಹಾಕಿದ್ದೇವೆ. ಅವಳಿಗೆ ಈಗಾಗಲೇ 2-3 ಅವಕಾಶಗಳು ಬೇರೆ ಭಾಷೆಯಿಂದ ಬಂದು, ನಮ್ಮ ಭಾಷೆಯಿಂದ ಇನ್ನೂವರೆಗೆ ಬಂದಿಲ್ಲ. ಯಾಕೆಂತಂದ್ರೆ ನಾವು ನಮ್ಮ ದೃಷ್ಟಿಯನ್ನ, ನಮ್ಮ ವೃತ್ತಿಪರತೆಯನ್ನ ಬಹಳ ಬದಲಾಯಿಸ್ಕೊಳ್ಬೇಕಾದಂತ ಅಗತ್ಯ ಇದೆ. ಈ ತುಘಲಕ್ ಅಂತ ಒಂದು ಸಿನಿಮಾ ಬಂದಿತ್ತು, ನಾವು ಬಹಳ ಕೆಟ್ಟದ್ದಾಗಿ ಊದಿದ್ದೆ ನನ್ನ ಸಿನಿಮಾ ಪ್ಯಾರಡೈಸಲ್ಲಿ ಅಲ್ವಾ. ತುಘಲಕ್ಕಿಂತ ಅದು ಇನ್ನೊಂದು ತುಘಲಕ್ ತರ ಇತ್ತು. ಆ ತುಘಲಕ್ ಹೀರೋಗೆ ಒಂದು ಸಿಂಪಲ್ ಲವ್ ಸ್ಟೋರಿ ಅಂತ ಒಂದು ಇನ್ನೊಂದು ಸಿನಿಮಾ ಸಿಕ್ಕಿದೆ. ಬಟ್ ಅದರಲ್ಲಿ ತುಘಲಕ್ ಸಿನಿಮಾವಾಗಿ ನಾವು ಕೆಟ್ಟದ್ದಾಗಿತ್ತು ಅಂತ ಹೇಳ್ತಾನೆ. ಆ ಹೀರೋ ಅವನೊಳಗೆ ಏನೋ ಒಂದು ಶಕ್ತಿ ಇತ್ತು, ಬೆಂಕಿ ಇತ್ತು. ಅವನೊಂದು ಅಭಿನಯದಲ್ಲಿ ಒಂದು ತನ್ನದೇ ಆದಂಥ ಕೆಲವು ಅಂಶಗಳನ್ನು ಹೊಂದಿದ್ದ. ಹಾಗಾಗಿ ಅವನಿಗೆ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾಗಳು ಸಿಗಲಿ, ಈ ಸಿನಿಮಾ ಅವನಿಗೆ ಒಳ್ಳೇದಾಗಲಿ ಅಂತ ಹಾರೈಸೋಣ. ಮತ್ತೇನಿದೆ ಸರ್, ಬಾಲಿವುಡಲ್ಲಿ ಇವಾಗ ಒಂದು ನ್ಯೂಸ್ ವೈರಲ್ ಆಗಿ ಓಡ್ತಿದೆ. ಶಿಲ್ಪಾ ಶೆಟ್ಟಿ ಅವ್ರ ಬೇಬಿ ಫೋಟೋಸ್ ಹೊರಗಡೆ ಬಂದಿದೆಯಂತೆ. ಆದರೆ ಅವ್ರು ಹೇಳ್ತಾ ಇರೋದು ಇದು ನನ್ನ ಬೇಬಿ ಫೋಟೋಸ್ ಅಲ್ಲ, ಇದು ಬಂದ್ಬಿಟ್ಟು ನನ್ನ ನೀಸ್ ಫೋಟೋಸ್ ಅಂತ. ಸೊ ಅವ್ರ ಬೇಬಿ ಫೋಟೋಸ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಬಿಡುವುದೂ ಇಲ್ಲ ಅಂತ ಏನೋ ಹೇಳ್ದಂಗಿತ್ತು. ಅದೇ. ಸೊ ಈ ದೊಡ್ಡವ್ರ ಬಗ್ಗೆ ಕಾಳಜಿ, ಓಕೆ, ದೊಡ್ಡವ್ರ ಮದುವೆ, ಅವ್ರ ಮಕ್ಕಳು, ದೊಡ್ಡವ್ರ ಹನಿಮೂನ್ ಬಗ್ಗೂ ಕಾಳಜಿ, ಅವರು ಪ್ರೆಗ್ನೆಂಟ್ ಆದ್ರೂ ಕಾಳಜಿ, ಆಮೇಲೆ ಮಕ್ಕಳಾದ್ರೂ ಅವರನ್ನು ನೋಡುವ ಕುತೂಹಲ. ಮೊನ್ನೆ ನಿಮಗೆ ನಾವು ಇದೇ ವೇದಿಕೆಯಲ್ಲಿ ಚರ್ಚಿಸಿದ ಹಾಗೆ ಐಶ್ವರ್ಯ ರೈ ಅವರ ಮಗಳಿಗೋಸ್ಕರ ಲಂಡನ್ನಿನ ಒಂದು ಶಾಪಿಂಗ್ ಮಾಲ್ಗೆ ಹೋದಾಗ ಅಲ್ಲಿ ಒಬ್ಬ ನೋಡಿದವನು ಜಗತ್ತಿನ ಶ್ರೇಷ್ಠ ಸುದ್ದಿ ಅನ್ನುವ ಹಾಗೆ ಅದನ್ನು ಟ್ವೀಟ್ ಮಾಡಿದ. ಸೊ ಒಂದು ರೀತಿಯಲ್ಲಿ ಇದೆಲ್ಲ ಸೆಲೆಬ್ರಿಟೀಸ್ಗಳು ತಮ್ಮ ಜನಪ್ರಿಯತೆಯನ್ನ ಮತ್ತೆ 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 ಅದನ್ನ ಟೆಸ್ಟ್ ಮಾಡುವಂತ ಒಂದು ಪೀರಿಯಡ್ ಇರ್ಬೋದು. ಶಿಲ್ಪಾ ಶೆಟ್ಟಿ ಮಗುವನ್ನು ನೋಡ್ಬೇಕು ಅಂತ ನಮಗೂ ಕಾತರ ಇದೆ. ಮಗು ದೇವರಿಗೆ ಸಮಾನ ಅಂತ, ದೇವ್ರ ದರ್ಶನ ಯಾರು ಬೇಡ ಅಲ್ವಾ. ಮತ್ತೇನಿದೆ ಸರ್, ಇನ್ನು ನಮ್ಮ ಸ್ಯಾಂಡ್ಲ್ವುಡ್ ಬರೋದಾದ್ರೆ, ನಾವು ಈಗ ಆಲ್ರೆಡಿ ಸುದ್ದಿ ಮನೆಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಚಕ್ರವರ್ತಿ ಮುಹೂರ್ತ ಶುರುವಾಗಿದೆ ಅಂತ. ಈಗ ಶೂಟಿಂಗ್ ಕೂಡ ಶುರುವಾಗಿದೆಯಂತೆ. ಚಕ್ರವರ್ತಿ ಚಿತ್ರನ ನಿಮಗೆ ಗೊತ್ತಿರೋ ಹಾಗೆ ಚಿಂತನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗ, ಪ್ರತಿಭಾವಂತ. ಅವನು ಸಂಭಾಷಣೆ ಬರೆದ ರೀತಿಯೇ ಅದು ಇಡೀ ನಮ್ಮನ್ನೆಲ್ಲ ರೋಮಾಂಚನಗೊಳಿಸಿದೆ. ಸೊ ಡೆಬ್ಯೂ ಚಿತ್ರ ಅಂತಾನೆ ಹೇಳ್ಬೋದು ಆಸ್ ಎ ಡೈರೆಕ್ಟರ್. ಹಾಗಾಗಿ ನಮಗೆ ತುಂಬಾ ನಿರೀಕ್ಷೆ ಇದೆ ಈ ಒಂದು ಚಿತ್ರಕ್ಕೆ. ಈ ಚಿತ್ರ ಡಾನ್ ಚಿತ್ರದ ಲೈನ್ಸ್ ಅಲ್ಲಿ ನಿರ್ದೇಶನಗೊಳ್ತಾ ಇದೆಯಂತೆ. ಈ ಚಿತ್ರಕ್ಕೆ ಸಂಜಯ್ ದತ್ ಅವ್ರನ್ನ ಖಳನಾಯಕನ ಪಾತ್ರದಲ್ಲಿ ಕರ್ಸಕ್ಕೆ ಏರ್ಪಾಡು ಮಾಡ್ತಾ ಇದಾರಂತೆ. ಸೊ ಕರೆಸ್ತಾರ ಸರ್, ನೀವೇನ್ ಹೇಳ್ತೀರಾ? ಸಂಜಯ್ ದತ್ ಕರೆಸ್ಲಿ ಬಿಡ್ಲಿ, ಅದಲ್ಲದೆ ಇದ್ರೆ ಏನೋ ಕಮಲಾಸನ್ನ ಕರೆಸ್ತಾರೆ ಅಂತಾನೆ ಕೂಡ ಪ್ರಸಾದ್ ಎಲ್ಲೋ ಹೇಳಿದಾಗಿತ್ತು. ಅದ್ರ ಆಚೆಗೆ ನೀವೊಂದು ಹೇಳಲಿಕ್ಕೆ ಮರ್ತ್ರಿ ಅಂತ ಅನ್ಕೊಳ್ತೇನೆ. ಪ್ರಸಾದ್ ಅವರು ಮೊದಲನೇ ಬಾರಿಗೆ ನಟನಾಗಕ್ಕೆ ಹೊರಟಿದ್ದಾರೆ. ಪ್ರಸಾದ್ ದಿಢೀರ್ ಅಂತ ಒಂದು ಪೊಲೀಸ್ ಆಫೀಸರ್ ಆಗಿ, ಸಿಬಿಐ ಆಫೀಸರ್ ಆಕ್ಟ್ ಮಾಡ್ತಾರೆ. ನಮ್ಮ ತಂದೆಯವರು ಪೊಲೀಸ್ ಆಫೀಸರ್ ಆಗಿದ್ರು, ಅದರಿಂದ ಆ ಸಂಸ್ಕಾರ ಇದೆ ನನಗೆ, ನಾನು ಆ ತರ ಆಕ್ಟ್ ಮಾಡ್ತೇನೆ ಅಂತ. ಅಭಿನಯಿಸಬಾರ್ದು ಅಂತಲ್ಲ, ಮೈದಾನ ತುಂಬಾ ಕುಲ್ಲ ಇದೆ, ಯಾರು ಬಂದು ಯಾರು ಕುದುರೆಗೂ ಓಡಿಸೋದಿಲ್ಲ. ಆದ್ರೆ ಒಂದು ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ, ಇನ್ನೂ ಈ ಚಿತ್ರಕ್ಕೆ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ದ ಹಂಟ್ ಇಸ್ ಸ್ಟಿಲ್ ಆನ್. ಆ ರೋಲನ್ನು ಪ್ರಸಾದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ವೀಕ್ಷಕರೇ, ಇವತ್ತು ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಗುರುಪ್ರಸಾದ್ನ ಅದ್ಭುತವಾದಂಥ ಮಾತುಗಳ ಮೂಲಕ, ಕಂಠೀರವ ಸ್ಟುಡಿಯೋದಲ್ಲಿ ನಡೆದಂಥ ಹಾಡಿನ ಚಿತ್ರೀಕರಣದ ಒಂದು ಆಹ್ಲಾದಕರವಾದಂಥ ವಾತಾವರಣದ ಮೂಲಕ ನಿಮ್ಮನ್ನು ನಾವು ಬಹಳಷ್ಟು ಮುದಗೊಳಿಸಿದ್ದೇವೆ. ಕೆಲವು ದಿನದಿಂದ ನಮ್ಮ ಸುದ್ದಿ ಮನೆಯಲ್ಲಿ ಇಲ್ಲದೇ ಇದ್ದಂಥ ನಮ್ಮ
ಹರ್ಷಿನಿ ಇವತ್ತು ನಿಮ್ಮ ಎದುರು ಕಾಣಿಸ್ಕೊಂಡು ನಿಮ್ಗೆ ಖುಷಿ ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ವಿಚಾರಗಳನ್ನ ಇವತ್ತು ನಿಮ್ಮ ತಲೆಗೆ ಹಾಕಿ ನಾವು ಸ್ವಲ್ಪ ವೀಕೆಂಡ್ಗೆ ಅಂತ ಮನೆಯಲ್ಲಿ ಕೂತ್ಕೊಂಡು ಇನ್ನೇನೇನೋ ಮಾಡಲಿಕ್ಕಿದೆ. ಸೋಮವಾರ ದಿನ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿದ್ದೇವೆ. ಅಲ್ಲಿಯವರೆಗೆ ಬಾಯ್, ಗುಡ್ ನೈಟ್.